ಹೇ ಗೈಸ್, ಒಂದು ಎಪಿಸೋಡಲ್ಲಿ ಹೀರೋಯಿನ್ ಕಂಪ್ನಿಗೆ ಹೋಗಿರ್ತಾಳೆ. ಆಗ ಪಾರ್ಕ್ ಅಸಿಸ್ಟೆಂಟ್ ಬಂದ್ಬಿಟ್ಟು ನೀನೇ ತಾನೇ ಆ ವಿಡಿಯೋಲಿ ಇರೋ ಹುಡುಗಿ ಅಂತ ಹೇಳಿರ್ತಾನೆ. ಅದನ್ನು ಹೋಗಿ ಹೀರೋಯಿನ್ ಫ್ರೆಂಡ್ ಹತ್ರನೂ ಹೇಳಿರ್ತಾಳೆ. ಅಲ್ಲಿಗೆ ಒಂದು ಎಪಿಸೋಡ್ ಮುಗ್ದಿತ್ತು. ಹಾಗೆ ಈ ಎಪಿಸೋಡ್ ನೋಡೋದಕ್ಕಿಂತ ಮುಂಚೆ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆವಾಗಲೇ ನಾನು ಹಾಕೋ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಆಗಿ ಬರೋದು. ಸರಿ, ಬನ್ನಿ ಈ ಎಪಿಸೋಡ್ ಒಳಗೆ ಹೋಗೋಣ. ಹೀರೋಯಿನ್ ಅಂತೂ ಹೀರೋಗಿರೋ ಡಿಂಪಲ್ ನೋಡ್ಬಿಟ್ಟು ಅಯ್ಯೋ ಇವನ್ಗಂತೂ ಈ ಡಿಂಪಲ್ ಒಂದು ಕೇಡು ಅಂತ ಮಾತಾಡ್ತಿರ್ತಾಳೆ. ಹಾಗೆ ಈ ಸೈಡ್ ನಮ್ಮ ಹೀರೋನ ತೋರಿಸ್ತಾರೆ. ಅವ್ರು ಬಂದ್ಬಿಟ್ಟು ಹೇಗಾದ್ರೂ ಆ ಬಿಸಿ ನೀರು ಮಿಷಿನ್ನ ಸರಿ ಮಾಡ್ಬಿಡೋದಾ ಅಂತ ನೋಡ್ತಿರ್ತಾನೆ. ಅವ್ರ ಫ್ರೆಂಡ್ ಹತ್ರನೂ ಕೇಳ್ತಿರ್ತಾನೆ, ಹೇಗೋ ಇದನ್ನು ಸರಿ ಮಾಡೋದು, ಸರಿ ಮಾಡೋರನ್ನ ಕರೆದ್ರೆ ದುಡ್ಡು ಜಾಸ್ತಿ ಆಗ್ತಿರುತ್ತೆ ಅಂತ ಅವನು ಹೇಳ್ತಿರ್ತಾನೆ. ಈ ಕಡೆ ಊಜು ಬೇಬಿನೂ ನೋಡ್ತಿರ್ತಾನೆ ಹೀರೋನ. ಸರಿ ಆಯಿತು ಅಂತ ಅವ್ರ ಫ್ರೆಂಡು ಅದಕ್ಕೆ ಟೂಲ್ಸ್ ಬೇಕಾಗಿರುತ್ತಲ್ಲ ಅದನ್ನೆಲ್ಲ ಈಸ್ಕೊಬಾರೋ ಅಂತಲೂ ಹೇಳ್ತಾನೆ. ಆದ್ದರಿಂದ ಪಕ್ಕದ ಮನೆ ಹತ್ರ ಹೋಗ್ಬಿಟ್ಟು ಬಾಗಿಲು ಬಡಿತಿರ್ತಾನೆ. ಪಕ್ಕದ ಮನೇಲಿರೋರು ಬಾಗಿಲನ್ನ ಓಪನ್ ಮಾಡ್ತಾರೆ. ಯಾರಪ್ಪ ಅಂತ ಕೇಳಿದಾಗ ಹೀರೋನು ಮಾತಾಡ್ತಿರ್ತಾನೆ. ಆಗ ಅವರು ನೀನೇ ತಾನೇ ಅವತ್ತು ನಮ್ಮ ಅಮ್ಮನ ಮೆಣಸಿನ್ಕಾಯಿ ಮೇಲೆಲ್ಲ ಗಾಡಿನ ಬಿಟ್ಟಿದ್ದು ಅಂತ ಮಾತಾಡ್ತಿರ್ತಾನೆ. ಆಮೇಲೆ ಊಜುನ ನೋಡ್ಬಿಟ್ಟು ಊಜು ಬೇಬಿ ಏನು ಆಟ ಆಡ್ತಿದ್ಯಾ ನೀನು, ಆಟ ಆಡುಕಂದ ಅಂತ ಹೇಳ್ತಿರ್ತಾರೆ. ಸರಿ ಆಯಿತು, ಏನಪ್ಪ ಬೇಕು ಅಂತ ಕೇಳಿದಾಗ ಹೀರೋ ಅಂತಾನೆ, ನಾನು ಸ್ವಲ್ಪ ಟೂಲ್ಸ್ನ ಇಸ್ಕೊಬರಕ್ಕಂತ ಬಂದೆ ಅಂದಾಗ ಅವ್ರು ಎಂತಕ್ಕಂತ ಕೇಳ್ತಾರೆ. ಈ ರೀತಿ ಮಿಷಿನ್ನ ಸರಿ ಮಾಡೋಕ್ಕೆ ಅಂತಲೂ ಹೇಳಿದಾಗ ಹೌದೇನಪ್ಪ, ಹಾಗಾದರೆ ಸರಿ ನಾನೇ ಸರಿ ಮಾಡ್ತೀನಿ, ಅದ್ರಾಗ ನಾನಂತ ಎಕ್ಸ್ಪರ್ಟ್ ಗೊತ್ತಾ ಅಂತ ಹೇಳಿದಾಗ ಹೀರೋ ಹೌದಾ ಅಂತ ಬೇರೆ ನೋಡ್ತಿರ್ತಾನೆ. ಆ ವ್ಯಕ್ತಿನ ಅಲ್ಲಿಗೂ ಕರ್ಕೊಂಡೋಗ್ಬಿಟ್ಟು ಆ ಮಿಷಿನ್ ಇರುತ್ತಲ್ಲ ಅದ್ರ ಹತ್ರ ಕರ್ಕೊಂಡೋಗ್ತಾನೆ. ಅವರು ಇದರಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅಂದಾಗ ಹೀರೋ ಅದ್ರಾಗಿಲ್ಲ, ನೀವು ಸರಿಯಾಗಿ ನೋಡ್ರಿ ಅಂತಲೂ ಹೇಳಿದಾಗ ನಿನ್ಗೇನು ಗೊತ್ತು, ಮನುಷ್ಯರೆಲ್ಲ ನನ್ನ ಮಿಷಿನ್ ಮೇಧಾವಿ ಅಂತ ಕರೀತಾರೆ ಗೊತ್ತಾ ಅಂದಾಗ ಹೀರೋ ಅದಕ್ಕೆ ನೀವು ಯಾವಾಗಲೂ ಮನೇಲೇ ಇರೋದಂತ ಕೇಳಿದಾಗ ಅವರಿಗಂತೂ ಈಗ ಟಚ್ ಆಗಿಬಿಡುತ್ತೆ. ಏನಂದೆ ನೀನು ಅಂತ ನೋಡ್ತಾರೆ. ನಾನು ಮಾತ್ರ ನಮ್ಮ ಮನೇಲಿ ಇರೋದು, ನೀನು ಮನೇಲೇ ಇದೆಯಾ, ಸರಿ ನೀನೇನು ಯಾವಾಗಲೂ ಮನೇಲೇ ಇರ್ತೀಯ, ನೀನು ನೋಡೋಕ್ಕೆ ಎಷ್ಟು ಹೆಂಗಾಗಿದೆಯಾ, ಕೆಲ್ಸಕ್ಕೆ ಹೋಗೋಕ್ಕಾಗಲ್ವಾ ಅಂತ ಹೀರೋನ ನೋಡಿ ಕೇಳಿದಾಗ ಅವನಂತಾನೆ ನಾನು ಬಂದ್ಬಿಟ್ಟು ನಾನು ಇವಾಗ ಪೋಷಕರ ರಜೆಯಲ್ಲಿದ್ದೀನಿ ಸರಿನಾ ಅಂತಲೂ ಹೇಳ್ತಾನೆ. ನಾನು ನಿನ್ನನ್ನು ನೋಡೇ ಇಲ್ಲ ಅಂದ್ಬಿಟ್ಟು ಆ ಮಿಷನ್ನ ತಗೊಂಡು ಡೊರ್ರು ಅಂತಿರ್ತಾರೆ ಹೀರೋ ಮುಂದೆನೆ. ಯಪ್ಪ ದೇವರೇ, ಸ್ವಲ್ಪ ಅದನ್ನು ದೂರ ಆದರೂ ಇಟ್ಕೊಳ್ರಿ ಅಂದಾಗ ಆ ವ್ಯಕ್ತಿ ಅಂತಾನೆ, ನಾನು ನಿನ್ನನ್ನು ನೋಡೇ ಇಲ್ಲ, ಊಜು ಬೇಬಿನ ನೋಡಿದ್ದೀನಿ, ಸರಿ ಆಯಿತು, ಆ ಹುಡುಗಿನೂ ನಾನು ಆಗಾಗ ನೋಡಿದ್ದೀನಿ, ಆದರೆ ನಾನು ನಿನ್ನನ್ನು ನೋಡೇ ಇಲ್ಲ, ಯಾರೋ ನೀನು ಅಂತ ಕೇಳಿದಾಗ ನಿನಗೂ ಆ ಹುಡುಗಿಗೂ ಏನು ಸಂಬಂಧ ಅಂತಲೂ ಕೇಳ್ತಾರೆ ಅವರು. ಈ ರೀತಿ ಕೇಳಬೇಕಾದಾಗ ಹೀರೋ ಅದು ಬಂದ್ಬಿಟ್ಟು ನಮ್ಮಿಬ್ಬರಲ್ಲಿ ಏನು ರಿಲೇಷನ್ ಅಂದರೆ ಸ್ವಲ್ಪ ನೀವು ಆ ಮಿಷನ್ ಸೈಡ್ ಮಡಿಗ್ರಿ ಅಪ್ಪ, ನನಗಂತೂ ಭಯ ಆಗ್ತಿದೆ ಅಂತ ಹೇಳ್ತಿರ್ತಾನೆ. ಅದು ಬಂದ್ಬಿಟ್ಟು ನಾನು ಮತ್ತು ಅವಳು ಊಜನ್ನ ಬೆಳೆಸ್ಬೇಕು, ಅದನ್ನು ಕ್ಯೂಟ್ ಕಪ್ಪಲಾಗಿ ಅಂದಾಗ ಅವರು ಏನು ಹೇಳ್ತಿದ್ಯಾ ನೀನು ಅಂತ ನೋಡ್ತಿರ್ತಾರೆ. ಈ ಕಡೆ ಇವರಿಬ್ಬರು ಈ ಮಾತುಕತೆನ ಊಜು ಬೇಬಿ ಕ್ಯೂಟಾಗಿ ನೋಡ್ತಿರ್ತಾನೆ. ಈ ಸೈಡ್ ಹೀರೋನ ತೋರಿಸ್ತಾರೆ. ಅವಳಿಗಂತೂ ಅಯ್ಯೋ ಎಂತಕ್ಕಪ್ಪ ಫಸ್ಟ್ ದಿವಸನೇ ಹೀಗೆಲ್ಲ ಆಗೋಯ್ತಲ್ಲ ಅಂತ ಯೋಚಿಸ್ತಿರ್ತಾಳೆ. ಆ ಟೈಮ್ಗೆ ಅದೇ ಲಿಫ್ಟ್ ಒಳಗಡೆ ಯಾರೋ ಒಬ್ಬರು ಒಳಗಡೆ ಬರ್ತಾರೆ. ಆಗ ಯಾರು ಮಿಸ್ಟರ್ ಪಾರ್ಕೆ ಅಲ್ವಾ ಹೀರೋಯಿನ್, ಏನಪ್ಪ ಇವನ್ನ ಎಲ್ಲೋ ನೋಡಿದ್ದಂಗೆ ಐತಲ್ಲ ಅಂತ ಅವನ್ನೇ ನೋಡ್ತಿರ್ತಾಳೆ. ಅವ್ರು ಇಳಿಬೇಕಾದ ಜಾಗನೂ ಬಂದ್ಬಿಡುತ್ತೆ. ಅವರಂತೂ ಹೋಯ್ತಾನೆ ಇರ್ತಾರೆ. ಹೀರೋಯಿನ್ ಅವ್ನ ಹಿಂದ್ಗಡೆನೇ ಹೋಗ್ತಿರ್ತಾಳೆ. ಏನಪ್ಪ ಇವ್ನು ನಾವು ಕೆಲಸ ಮಾಡೋ ಜಾಗಕ್ಕೆಲ್ಲ ಹೋಯ್ತವನಲ್ಲ ಅಂತ ಅವಳು ಫಾಲೋ ಮಾಡ್ಕೊಂಡೇ ಹೋಯ್ತಾಳೆ. ಈಗ ಗೊತ್ತಿದ್ದಂಗೆ ಐತೆ ಇವನಂತ. ಇವಳು ಒಳಗಡೆ ಹೋಗಿದ ತಕ್ಷಣವೇ ಅಸಿಸ್ಟೆಂಟ್ ಬಂದ್ಬಿಟ್ಟು ಎಲ್ಗೋಗಿದೆ ಎಷ್ಟು ಗಂಟೆ ನೀನು, ನಮ್ಮ ಟೀಮ್ ಲೀಡರ್ ಇಲ್ಲೇ ಇದ್ದಾರೆ ಅಂತ ಹೇಳಿದಾಗ ಅವಳು ಟೀಮ್ ಲೀಡರ್ ಬಂದ್ಬಿಟ್ರಾ ಅಂತ ತಿರುಗಿ ನೋಡ್ತಾಳೆ. ಆ ಟೈಮ್ಗೆ ಪಾರ್ಕು ತಿರುಗಿ ನೋಡ್ತಾನೆ. ಅವನನ್ನು ನೋಡಿದ ತಕ್ಷಣವೇ ಹೀರೋಯಿನ್ ಹಾಗೆ ಶಾಕ್ ಆಗಿ ನಿಂತ್ಕೊಂಡಿರ್ತಾಳೆ. ಫ್ಲ್ಯಾಶ್ ಬ್ಯಾಕಲ್ಲಿ ಅವರಿಬ್ಬರೂ ಡೇಟಿಂಗ್ ಮಾಡಿರ್ತಾರೆ, ಏನೋ ಗೊತ್ತಿಲ್ಲ. ಅವರಿಬ್ಬರು ಹಾಗೆ ಕೈ ಹಿಡ್ಕೊಂಡು ಹೋಗ್ತಿರ್ತಾರೆ. ನಾನು ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು ಅಂತ. ಈ ಸೈಡ್ ಇವಾಗ ಪ್ರೆಸೆಂಟಲ್ಲಿ ಹಾಗೆ ಆ ಮಿಸ್ಟರ್ ಪಾರ್ಕ್ ಬಂದ್ಬಿಟ್ಟು ಹೀರೋನ ಹತ್ರ ಮಾತಾಡಿಸ್ತಾನೆ. ನನ್ನ ಹೆಸರು ಪಾರ್ಕ್ ಅಂತ, ಹಾಗೆ ಈ ಟೀಮ್ಗೆ ನಾನೇ ಲೀಡ್ರು ಅಂತಲೂ ಹೇಳ್ತಾನೆ. ಹೀರೋನು ಹಾಗೆ ನೋಡ್ತಿರ್ತಾಳೆ. ಅವರಿಬ್ಬರೂ ಕೈ ಹಿಡ್ಕೊಂಡು ತುಂಬ ಕ್ಲೋಸಾಗಿ ಅವನು ಅಂತಾನೆ, ನಾನು ಬೇಗ ನನ್ನ ಫೀಲಿಂಗ್ಸ್ನ ನಾನು ನಿನ್ನ ಹತ್ರ ಹೇಳ್ಕೊಳ್ತೀನಿ ಅಂದಾಗ ಅವಳಾಗಿ ಶಾಕಾಗಿ ನೋಡ್ತಾಳೆ. ಇವರಿಬ್ಬರು ಚಿಕ್ಕದಿಂದನೂ ಒಂದೇ ಸ್ಕೂಲಲ್ಲೇ ಓದಿರ್ತಾರೆ ಅನಿಸುತ್ತೆ. ಅವನು ತನ್ನ ಫೀಲಿಂಗ್ಸ್ನ ಹೇಳೋಕ್ಕಂತ ಬರ್ತಾನೆ. ಕಟ್ ಮಾಡಿದ್ರೆ ಹೀರೋಯಿನ್ ಇದನ್ನೆಲ್ಲನೂ ಜ್ಞಾಪಿಸ್ಕೊಂಡಿರ್ತಾಳೆ, ಅದನ್ನೆಲ್ಲ ಯೋಚಿಸ್ತಾಳೆ. ಆಗ ಅವ್ರ ಅಸಿಸ್ಟೆಂಟ್ ಬಂದ್ಬಿಟ್ಟು ಈ ಥರ ಕೆಲಸ ಇಷ್ಟು ಹಾಗೆ ಈಗಲ್ಲ ಆ ಶೆಡ್ಯೂಲ್ ಎಲ್ಲ ಕೊಟ್ಬಿಟ್ಟು ಅವನಲ್ಲಿಂದ ಹೋಗ್ತಾನೆ. ನಿನಗೇನಾದರೂ ಡೌಟ್ ಇದ್ರೂ ಕೇಳು ಅಂದ್ಬಿಟ್ಟು ಹೋದಾಗ ಹೀರೋಯಿನ್ ಅಂತೂ ಹಾಗೆ ಅವನ ನೋಡ್ತಾಳೆ. ಹೀಗೆ ಇವಳು ನೋಡೋದನ್ನ ಅವ್ನು ಸಡನ್ನಾಗಿ ನೋಡ್ಬಿಡ್ತಾನೆ. ಆಗ ಅವಳಂತೂ ತಲೆ ಮೇಲೆ ಹೊಡ್ಕೊಂಡು ಅಯ್ಯೋ ಏನೇ ಇದು, ಮಾಡದೇ ಇರೋ ಕೆಲಸ ಎಲ್ಲ ಮಾಡ್ತೀಯಲ್ಲೇ ಅಂದ್ಬಿಟ್ಟು ಅವಳೇ ಕಂಟ್ರೋಲ್ ಮಾಡ್ಕೊಳ್ತಿರ್ತಾಳೆ. ಈ ಕಡೆ ಇವರಂತೂ ಅದನ್ನು ಸರಿ ಮಾಡಲೇಬೇಕಾ ಅಂತ ತುಂಬ ಇದಾಗಿ ಫೋಕಸ್ಸಾಗಿ ಮಾಡಬೇಕಾದಾಗ ಅದಂತೂ ಅವರು ಇನ್ನೂ ಕೆಡಿಸ್ಬಿಡ್ತಾರೆ. ಹೀರೋ ಅಂತೂ ಅಯ್ಯೋ ಅವಳಿಗೆ ಗೊತ್ತಾಯ್ತು ಅಂದರೆ ಅವಳು ನನಗೆ ಸುಮ್ಮನೆ ಬಿಡಲ್ಲ ಅಂತ ಬೇರೆ ತಿರುಗಿ ನೋಡಿದ್ರೆ ಆ ಅಂಕಲ್ ಅಲ್ಲಿ ಇರೋದೇ ಇಲ್ಲ, ಓಡೋಗ್ಬಿಟ್ಟಿರ್ತಾನೆ. ಹೀರೋಗಂತೂ ಸಿಟ್ಟು ಬರ್ತಿರುತ್ತೆ. ಈ ಕಡೆ ಹೀರೋಯಿನ್ ಬಂದ್ಬಿಟ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ತಾಳೆ, ಬೇಗ ಮನೆಗೆ ಹೋಗಿ ಸ್ನಾನ ಮಾಡಬೇಕು ಅಂತ. ಹೀರೋಗೂ ಮೆಸೇಜ್ ಹಾಕ್ತಾಳೆ ಲೇಟ್ ಆಯಿತು ಅಂತ. ಅವಳು ಮನೆಗೆ ಬಂದಮೇಲೆ ಏನಾಯ್ತಿದು, ಇದು ಆನೆ ಆಯ್ತಿಲ್ವಲ್ಲ, ನೆನ್ನೆ ಆದರೂ ಆನೆ ಆಯ್ತಿತ್ತು, ಏನು ಇವಾಗ ಹಿಂಗಾಗೋಯ್ತಲ್ಲ ಅಂದಾಗ ಹೀರೋಗಂತೂ ಬಕ್ ಅಂತೈತೆ. ಅಯ್ಯೋ ಇವಳು ಗೊತ್ತಾಯ್ತು ಅಂದರೆ ಏನು ಮಾಡ್ತಾಳೋ ಅಂತ. ಸರಿ ಆಯಿತು ಇರು, ನೀನೇನಾದರೂ ಮಾಡ್ದ ಅಂತ ಅವನ ನೋಡಿ ಕೇಳಿದಾಗ ಅವನಂತೂ ಬೇಗ ಹೋಗ್ಬಿಟ್ಟು ಆ ಸ್ವಿಚ್ ಎಲ್ಲ ಆನ್ ಮಾಡ್ತಿರ್ತಾನೆ. ಅಯ್ಯೋ ಏನೋ ಕೆಟ್ಟೋಗ್ಬಿಟ್ಟೈತೆ ಅಲ್ವಾ.
ಅಂತ ಹೇಳ್ತಾನೆ. ಆಗ ಹೀರೋಯಿನ್ ಸರಿ ಇರು, ನಾನು ಈ ಓನರ್ ಕಾಲ್ ಮಾಡಿಬಿಟ್ಟು ಹೇಳ್ತೀನಿ, ನಮ್ದಂತೂ ಯಾವುದು ತಪ್ಪಿಲ್ವಲ್ಲ, ಕಾಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವಳು ಕಾಲ್ ಮಾಡ್ತಾಳೆ. ಹೀರೋಗಂತೂ ಅಯ್ಯೋ ಫೋನ್ ಮಾಡಿದ್ರೆ ಎಲ್ಲ ವಿಷಯ ಗೊತ್ತಾಗ್ಬಿಡುತ್ತಲ್ಲ. ಇಲ್ಲಮ್ಮ ಯಾವುದಾದ್ರೂ ದೆವ್ವ ಮಾಡಿರುತ್ತೆ ಅಂತ ಅವಳ ಹತ್ರ ಬೇರೆ ಸುಳ್ಳೆಲ್ಲ ಹೇಳ್ತಿರ್ತಾನೆ. ಸರಿ ಆಯಿತು ಮೆಸೇಜ್ ಮಾಡು ಅಂತಲೂ ಹೇಳ್ತಾನೆ. ಅವಳಂತೂ ತುಂಬ ಪುರಾಣ ಕತೆ ಓದ್ತಿರ್ತಾಳೆ. ಹೀರೋನೇ ಎಸ್ಕೊಂಡು ಇಲ್ಲಿ ಕೊಡಿ, ಇಲ್ಲಿ ನಾನೇ ಮೆಸೇಜ್ ಮಾಡ್ತೀನಿ ಅಂತ ಅವನೇ ಮೆಸೇಜ್ ಮಾಡ್ತಾನೆ. ಈ ರೀತಿ ನಮ್ಮ ವೈಫ್ ಕಾಲಿಗೆ ಎಂತಕ್ಕೆ ಸರ್ ನೀವು ಅಟೆಂಡ್ ಮಾಡ್ತಿಲ್ಲ ಅಂದಾಗ ಹೀರೋಯಿನ್ ಅಯ್ಯೋ ನೀನೇನು ತಿಳ್ಕೊಂಡಿದ್ಯಾ, ನನಗೆ ಮದುವೆ ಆಗಿದೆಯಾ ಅಂತ ಬೇರೆ ಹೇಳ್ತೀಯಾ, ನೀನೇಂತಕ್ಕೆ ಹೀಗೆಲ್ಲ ಮಾತಾಡ್ತೀಯ ಅಂದಾಗ ಮದುವೆ ಆಗಿದೆ ಅಂದರೆ ಏನು ಇದ್ರಾಗ ಪ್ರಾಬ್ಲಮ್ ಐತೆ ಕೊಡು ಅಂತ ಅವರಿಬ್ಬರು ಅಲ್ಲೂ ಫೋನಲ್ಲಿ ಕಿತ್ತಾಡ್ತಿರ್ತಾರೆ. ಕಟ್ ಮಾಡಿದ್ರೆ ಊಜಿ ಬೇಬು ಅಂತೂ ಸುಮ್ಮನೆ ಸೈಲೆಂಟಾಗಿ ನಿಂತಿರ್ತಾನೆ. ವಾಷಿಂಗ್ ಮಿಷಿನ್ ಹತ್ರ ನಿಂತಿರ್ತಾನೆ. ಅದು ಬಟ್ಟೆ ಹಾಕಿರ್ತಾರೆ, ಅದನ್ನೆಲ್ಲ ತೊಳಿತಿರ್ತಾರೆ. ಈ ಸೈಡ್ ಹೀರೋಯಿನ್ ಅಂತೂ ಫೋನ ನೋಡ್ತಿರ್ತಾಳೆ. ಆಗ ಅವ್ರ ಗ್ರೂಪ್ ಇರುತ್ತೆ, ಆ ಗ್ರೂಪಲ್ಲಿ ಬಂದ್ಬಿಟ್ಟು ಹೀರೋಯಿನ್ ಕಂಪ್ನಿ ಹತ್ರ ಹೋಗ್ಬಿಟ್ಟು ಅಧ್ವಾನ ಮಾಡಿ ಬಂದಿರ್ತಾನಲ್ಲ, ಆ ವಿಷಯನೆಲ್ಲನೂ ಮಾತಾಡ್ತಿರ್ತಾರೆ. ಆಗ ಹೀರೋಯಿನ್ಗೆ ಅದನ್ನೆಲ್ಲ ನೋಡ್ಬಿಟ್ಟು ಒಂಥರ ಆಗ್ತಿರುತ್ತೆ. ಹೀರೋ ಹತ್ರನೂ ತೋರಿಸ್ತಾಳೆ, ನೋಡ್ದಾ ನೀನು ಮಾಡಿರೋ ಕೆಲಸಕ್ಕೆ ಇವಾಗ ಎಷ್ಟು ಅವಮಾನ ಆಗ್ತಿದೆ ಅಂದಾಗ ಹೀರೋ ಅಂತಾನೆ, ಅದ್ರಾಗಂತೂ ನಿನ್ನ ಫೇಸ್ ಕಾಣಿಸ್ತಿಲ್ವಲ್ಲ, ಏನಕ್ಕೆ ಭಯ ಪಡ್ತೀಯ ಬಿಡು ಅಂದಾಗ ಅಯ್ಯೋ ನಾನಂತೂ ಅವ್ನ ಕಣ್ಮುಂದೆ ಹೀರೋಯಿನ್ ಥರ ಕಾಣಿಸ್ಬೇಕು ಅಂದ್ಕೊಂಡೆ, ಅದನ್ನು ಜೂಜಿ ಥರ ಅಂತಲೂ ಹೇಳ್ತಾಳೆ. ಆಗ ಹೀರೋ ಏನಮ್ಮ ಅಂದೆ ಏನಮ್ಮ ಅಂದಾಗ ಅವಳು ಅಂತಾಳೆ, ನಿನ್ಗೆ ಅವ್ರು ಗೊತ್ತಿಲ್ಲ ಬಿಡು ಅಂದಾಗ ಅವನು ಅಂತಾನೆ, ಅಯ್ಯೋ ನನಗೆಲ್ಲನೂ ಗೊತ್ತು, ನೀನು ಅವಳ ಥರ ಇದೆಯಾ ಅಂತ ಹೀರೋಗೂ ಟೆನ್ಷನ್ ಆಗ್ತೈತೆ. ಯಪ್ಪ ದೇವ್ರೆ ನೀನು ಅವಳ ಥರ ಇದೆಯಾ ಅಂತ ಅವ್ನು ಪದೇ ಪದೇ ಹೇಳ್ತಾನೆ ಇರ್ತಾನೆ. ಅವಳು ಹೌದು ನಾನು ಅವಳ ಥರನೇ ಇರೋದು, ನಾನು ಹೀರೋಯಿನ್ ಥರನೇ ಇದ್ದೀನಿ, ನಿನಗೇನು ಅದ್ರಾಗೆ ಪ್ರಾಬ್ಲಮ್ ಅಂತ ಕೇಳ್ತಾಳೆ. ಊಜು ಬೇಬಿ ಅಂತೂ ಇವ್ರು ಕಿತ್ತಾಡೋದನ್ನ ನೋಡ್ತಾನೆ ಇರ್ತಾನೆ. ನಾನಂತೂ ಅವನ ಮುಂದೆ ತುಂಬ ಕ್ಯೂಟಾಗಿ ಕಾಣಿಸ್ಬೇಕು ಅಂದ್ಕೊಂಡೆ, ಅವನೇ ನನ್ನ ಫಸ್ಟ್ ಲವ್, ನನಗೆ ಅವನಂದರೆ ಎಷ್ಟು ಇಷ್ಟ ಅಂದಾಗ ಹೀರೋ ಅಂತಾನೆ, ಏನಮ್ಮ ಏನಾದರೂ ಕುಡಿದ್ಬಿಟ್ಟಿದ್ಯಾ, ನನಗಂತೂ ಫುಲ್ಲು ಭಯ ಆಗ್ತೈತೆ, ಈ ಥರ ಎಲ್ಲ ಮಾಡಬೇಡ ಅಂದಾಗ ಹೀರೋಯಿನ್ ನಾನಂತೂ ಹೀರೋಯಿನ್ ಇದ್ದಂಗೆ ಇದ್ದೀನಿ ಅಂತ ಅವಳು ಇನ್ನೂ ಹಾಗೆ ಮಾತಾಡ್ತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂತೂ ಹೀರೋಯಿನ್ ತಣ್ಣೀರಲ್ಲೇ ಸ್ನಾನ ಮಾಡ್ಕೊಂಡು ಬಂದಿರ್ತಾಳೆ. ಬಂದ್ಬಿಟ್ಟು ಊಟ ಎಲ್ಲ ಪ್ರಿಪೇರ್ ಮಾಡಿ ಊಜಿಗೆ ತಿನ್ನಿಸ್ತಿರ್ತಾಳೆ. ಪಕ್ಕದಲ್ಲಿ ಹಾಗೆ ಅವಳು ರೆಡಿ ಆಗ್ತಿರ್ತಾಳೆ. ಈ ಟೈಮಲ್ಲಿ ಹೀರೋನು ಡೋರ್ ಓಪನ್ ಮಾಡ್ಕೊಬಂದು ಇನ್ನು ಬೆಳಗ್ಗೆ ಬಿಸಿ ನೀರಲ್ಲಿ ಸ್ನಾನ ಮಾಡ್ದೆ ಅಂದಾಗ ಅವಳು ಇಲ್ಲ ನಾನು ತಣ್ಣೀರಲ್ಲಿ ಸ್ನಾನ ಮಾಡಿದೆ ಅಂತಲೂ ಹೇಳ್ತಾಳೆ. ಆದರೆ ಹೀರೋಗೆ ಒಂಥರ ಆಗ್ತಿರುತ್ತೆ. ಅವಳು ಟೈಮ್ ಆಗೋಯ್ತು ಅಂದ್ಬಿಟ್ಟು ಸರಿ ಆಯಿತು ನೀನು ಪಾಪುಗೆ ಊಟ ಮಾಡಿಸು, ಹಾಗೆ ಮರಿಬೇಡ, ನೀನು ಆಗಾಗ ನನಗೆ ಫೋಟೋ ಸೆಂಡ್ ಮಾಡು ಆಯಿತಾ ಅಂತಲೂ ಹೇಳಿ ಅಲ್ಲಿಂದ ಅವಳು ಹೊರಟೋಯ್ತಾಳೆ. ಈ ಕಡೆ ಹೀರೋನು ಬಂದ್ಬಿಟ್ಟು ಪಾಪುಗೆ ಊಟ ಮಾಡಿಸ್ತಿರ್ತಾನೆ. ಹೀಗೆ ನೈಟ್ ತೋರಿಸ್ತಾರೆ. ಹೀರೋಯಿನ್ ಅವಳ ಬಾಕ್ಸಲ್ಲಿ ಅವಳದು ಥಿಂಗ್ಸ್ ಎಲ್ಲ ಒಂದು ಬಾಕ್ಸಲ್ಲಿ ಹಾಕಿರ್ತಾಳೆ, ಅದ್ರಾಗೆ ಇಂಟರ್ವ್ಯೂ ಕ್ವಶನ್ಸ್ ಎಲ್ಲನೂ. ಆಗ ಅವಳ ಜೊತೆ ಅವಳ ಫ್ರೆಂಡ್ಸ್ ಎಲ್ಲ ಹೊಡ್ಕೊಂಡಿರೋ ಫೋಟೋಸು ಮತ್ತು ಅವಳ ಬಾಯ್ ಫ್ರೆಂಡ್ ಜೊತೆ ಬಾಯ್ ಫ್ರೆಂಡ್ ಅವನ ಜೊತೆಗೆ ಹೊಡ್ಕೊಂಡಿರೋ ಫೋಟೋಸ್ ಎಲ್ಲನೂ ನೋಡ್ತಾಳೆ. ನೋಡಿಬಿಟ್ಟು ಹಾಗೆ ಅವಳು ನಗ್ತಿರ್ತಾಳೆ. ಮತ್ತೆ ನೆಕ್ಸ್ಟ್ ಡೇ ಆಗಿರುತ್ತೆ. ಊಜು ಬೇಬಿ ಅಲ್ಲಿರೋ ಗಿಡಗಳಿಗೆಲ್ಲನೂ ನೀರು ಹಾಕ್ತಿರ್ತಾನೆ. ಮತ್ತೆ ಹೀರೋಯಿನ್ ಬಂದ್ಬಿಟ್ಟು ತಣ್ಣೀರಲ್ಲೇ ಸ್ನಾನ ಮಾಡ್ಕೊಂಡಿರ್ತಾಳೆ. ಆಗ ಹೀರೋನು ಅಂತಾನೆ, ಏನಮ್ಮ ನೀನು ಮತ್ತೆ ತಣ್ಣೀರಲ್ಲೇ ಸ್ನಾನ ಮಾಡ್ಕೊಂಡೆ ಅಂದಾಗ ಹೌದು ಅಂತಲೂ ಹೇಳ್ತಾಳೆ. ಆಗ ಹೀರೋಗೆ ಒಂಥರ ಫೀಲ್ ಆಗ್ತಿರುತ್ತೆ, ಏನಪ್ಪ ಇವಳು ಬೆಳಗ್ಗೆ ತಣ್ಣೀರಲ್ಲಿ ಸ್ನಾನ ಮಾಡಿದ್ಲಲ್ಲ ಅಂತ. ಆಮೇಲೆ ಹೀರೋಯಿನ್ ಹೊರಟು ಕೆಲ್ಸಕ್ಕೆ ಹೋಗ್ತಾಳೆ. ಅಲ್ಲಿ ಹೋಗ್ಬಿಟ್ಟು ನೋಡಿದ್ರೆ ಅವಳು ಬಾಯ್ ಫ್ರೆಂಡ್ ಅಂತೂ ಬಂದಿರಲ್ಲ, ಬಾಯ್ ಫ್ರೆಂಡ್. ಆಗ ಅಯ್ಯೋ ಅವನಂತೂ ಬಂದಿಲ್ವಲ್ಲ ಅಂತ ಯೋಚಿಸ್ತಿರ್ತಾಳೆ. ಆಮೇಲೆ ಅವಳಿಗೆ ಕೆಮ್ಮೆಲ್ಲ ಆಗ್ತಿರುತ್ತೆ. ಆಮೇಲೆ ನೆಕ್ಸ್ಟ್ ಡೇ ಹೀರೋನು ಊಜು ಬೇಬಿಗೆ ಊಟ ಮಾಡಿಸ್ತಿರ್ತಾನೆ. ಆಗ ಅಂತಾನೆ, ಏನು ನೀನು ಸರಿ ಇದೆಯಾ, ನಿನಗೇನೋ ಹುಷಾರಿಲ್ಲ ಹಂಗೆ ಕಾಣಿಸ್ತಿದೆ ಅಂದಾಗ ಇಲ್ಲ ನಾನು ಸರಿ ಇದ್ದೀನಿ ಅಂತ ಹೇಳ್ತಾಳೆ. ಆದರೆ ಅವಳು ಸ್ನಾನ ಮಾಡಿರಲ್ಲ ಇವತ್ತು. ಆಗ ಊಜು ಬೇಬಿ ಮೂಗು ಮುಚ್ಕೊಳ್ತಾನೆ, ಅಯ್ಯೋ ಗೊಬ್ಬಿ ಅಂದ್ಬಿಟ್ಟು. ಆಗ ಹೀರೋಯಿನ್ ಹಾಗೆ ತನ್ನ ಕೂದಲೆಲ್ಲ ಸರಿ ಮಾಡ್ಕೊಂಡು ಅಲ್ಲಿಂದ ಅವಳು ಹೊರಟೋಯ್ತಾಳೆ. ಆಗ ಹೀರೋ ಅಂತಾನೆ, ಏನು ನಿಮ್ಮ ಆಂಟಿ ಗೊಬ್ಬಿತಾನೆ ಅಂದಾಗ ಅವನು ಹೌದು ಅಂತ ಬೇರೆ ಅವನು ಆ್ಯಕ್ಷನ್ ಮಾಡಿ ಬೇರೆ ತೋರಿಸ್ತಾನೆ. ಸರಿ ಆಯಿತು ಅಂತ ಹೀರೋಯಿನ್ ಒಯ್ತಾಳೆ ತನ್ನ ಆಫೀಸ್ಗೆ. ಆಗ ನೋಡಿದ್ರೆ ಅವಳ ಬಾಯ್ ಫ್ರೆಂಡ್ ಅಲ್ಲಿ ಬಂದಿರ್ತಾನೆ. ಅವಳಿಗಂತೂ ಅಯ್ಯೋ ಇವತ್ತು ಬೇರೆ ನಾನು ಸ್ನಾನನೇ ಮಾಡಿಲ್ಲ, ಇವಾಗ ಬಂದ್ಬಿಟ್ನಲ್ಲ ಅಂತ ಅವಳು ನೋಡ್ತಿರ್ತಾಳೆ. ಈ ಕಡೆ ಊಜಿ ಬೇಬಿನ ಮತ್ತೆ ಹೀರೋನ ತೋರಿಸ್ತಾರೆ. ಹೀರೋ ಬಂದ್ಬಿಟ್ಟು ಊಜಿ ಬೇಬಿ ಬಟ್ಟೆ ಎಲ್ಲ ಒಗಿತಿರ್ತಾನೆ. ಆಗ ಅವನಿಗೆ ಹೀರೋಯಿನ್ ಜ್ಞಾಪನಕ್ಕೆ ಬರ್ತಿರುತ್ತೆ, ಅವಳಂತೂ ಬೆಳಗ್ಗೆ ಎಲ್ಲ ಕೆಮ್ತಿದ್ಲಲ್ಲ ಅದನ್ನೆಲ್ಲ. ಅವನಂತೂ ಯೋಚಿಸ್ತಾನೆ, ಅಯ್ಯೋ ನಾನೆಂತಕ್ಕೆ ಇವಾಗ ಅವಳ ಬಗ್ಗೆ ಚಿಂತೆ ಪಡ್ತಿದ್ದೀನಿ ಅಂತ ಯೋಚಿಸ್ತಿರ್ತಾನೆ. ಸರಿ ಆಯಿತು ನನ್ನ ಬಟ್ಟೆ ಆದರೂ ಒಗೆಯೋದ ಅಂತ ಹೋಯ್ತಾನೆ. ಆಗ ಆ ವ್ಯಕ್ತಿ ಕೊಟ್ಟಿರ್ತಾನಲ್ವ ವಿಸಿಟಿಂಗ್ ಕಾರ್ಡ್, ಅದನ್ನು ಓಪನ್ ಮಾಡಿ ನೋಡಿದಾಗ ಅದ್ರಾಗೂ ಬೇರೆ ಇಷ್ಟು ಕಾಸೆಲ್ಲ ಬರುತ್ತೆ ಅಂತಲೂ ಹೇಳಿರ್ತಾನಲ್ಲ. ಆದ್ದರಿಂದ ಏನು ಮಾಡ್ತಾನೆ ಹೀರೋ, ಊಜು ಬೇಬಿನ ಹೀರೋ ಫ್ರೆಂಡ್ಸ್ ಆ ಥರ ಬಿಟ್ಬಿಟ್ಟು ಅವನು ಆ ಕೆಲಸಕ್ಕಂತ ಹೊರಟೋಗಿರ್ತಾನೆ. ಅವ್ರ ಫ್ರೆಂಡ್ಸ್ ಬೇರೆ ಕ್ಲೋಸಪ್ಪಲ್ಲಿ ಹೋಯ್ತಾರೆ. ಈ ಥರ ಕ್ಲೋಸಪ್ಪಲ್ಲಿ ಹೋದ್ರೆ ಆ ಪಾಪು ಅಳ್ದೇನೆ ಇರುತ್ತೆ, ಅವನಂತೂ ಅಳ್ತಾನೆ ಇರ್ತಾನೆ. ಅವ್ರ ಫ್ರೆಂಡ್ಸ್ ಬೇರೆ ಸಮಾಧಾನ ಮಾಡ್ತಾರೆ. ಹೊರಟು ಈ ಕಡೆ ಹೀರೋನು ಬಂದಿರ್ತಾನೆ. ಆ ವ್ಯಕ್ತಿನೂ ಅಂತಾನೆ, ಸರಿ ಆಯ್ತಪ್ಪ ಈ ಕೆಲಸ ಎಲ್ಲ ನೀನು ಮಾಡಿಬಿಡು, ಇವತ್ತೇ ನಿನ್ನ ದುಡ್ಡೆಲ್ಲ ಬಂದು ಸೇರುತ್ತೆ ಅಂತ ಹೇಳಿ ಹೀರೋ ಕೈಯಲ್ಲಿ ಆ ವರ್ಕೆಲ್ಲನೂ ಕೊಟ್ಬಿಟ್ಟು ಅಲ್ಲಿಂದ ಅವನು ಜಾಲಿಯಾಗಿ ಹೊರಟೋಯ್ತಾನೆ. ಸರಿ ಆಯಿತು ಅಂತ ಹೀರೋನು ಒಳಗಡೆ ಹೋಗ್ತಾನೆ. ಹೋಗ್ಬಿಟ್ಟು ಕ್ಯಾಮ್ರಾನ ತೆಗಿತಾನೆ. ಇವತ್ತೊಂದು ದಿವಸ ಅಲ್ವಾ ಅಷ್ಟೇ ಅಂತ ಫೋಟೋಸ್ ಎಲ್ಲ ಹೊಡಿತಾನೆ. ಆವಾಗ ಆ ಆಮಿನೂ ಒಳಗಡೆ ಬರ್ತಾಳೆ. ಹೀರೋನು ಅದನ್ನು ನೋಡ್ತಾನೆ.
ಆಗ ಹೀರೋನು ಮಾತಾಡ್ತಿರ್ತಾನೆ, ಇದು ಈ ಥರ ಲೈಟೆಲ್ಲ ಇಕ್ಕಿದ್ರೆ ಹೀಗೆಲ್ಲ ಕಾಣಿಸುತ್ತೆ ಅಂದಾಗ ಅವ್ರು ಅಂತಾರೆ, ಅದು ಸರಿ ನೀನು ಯಾರು ಅಂತ ಕೇಳ್ತಾರೆ. ಆಗ ಹೀರೋ ಅಂತಾನೆ, ಇವತ್ತು ಒಂದು ದಿವಸ ನಾನು ಪಾರ್ಟ್ ಟೈಮ್ ವರ್ಕಿಗೆ ಬಂದಿದ್ದೀನಿ ಅಂದಾಗ ಅವ್ರು ಅಂತಾರೆ, ಇಲ್ಲ ನನಗೆ ಅಸಿಸ್ಟೆಂಟ್ ಯಾರೂ ಅವಶ್ಯಕತೆ ಇಲ್ಲ ಅಂತಲೂ ಹೇಳಿದಾಗ ಒಬ್ರು ಬಂದ್ಬಿಟ್ಟು ಕಿರ್ಚಾಡ್ತಿರ್ತಾರೆ. ಹೀರೋ ಶಾಕಾಗಿ ನೋಡ್ತಾನೆ. ಅವ್ರು ಬಂದ್ಬಿಟ್ಟು ನಿನ್ನಿಂದನೇ ನಂದು ಇಷ್ಟೊಂದು ಲಾಸ್ ಆಯಿತು ಹಾಗೆ ಹೀಗೆ ಎಲ್ಲ ಕಿರ್ಚಾಡ್ತಿರ್ತಾರೆ. ಆಗ ಅವರು ನೋಡೋಗಂಟ ನೋಡ್ಬಿಟ್ಟು, ಇಲ್ಲಿ ನೋಡಮ್ಮ, ನಿನಗೆ ನನ್ನ ಮೇಲೆ ಬೇಕಾದರೆ ನಂಬಿಕೆ ಇಲ್ದಂಗೆ ಇರ್ಬೋದು, ಆದರೆ ನೀನು ನನ್ನ ಕ್ಯಾಮ್ರಾನ ನಂಬು ಅಂತ ಹೇಳಿ ಹೇಗೆ ಸಮಾಧಾನನ ಮಾಡಿಸ್ಬಿಡ್ತಾರೆ. ಆಮೇಲೆ ಹೋಗಿ ಫೋಟೋಸ್ ಎಲ್ಲನೂ ಹೊಡಿತಾರೆ. ಹೀರೋ ಲೈಟಿಂಗ್ಸ್ ಎಲ್ಲನೂ ಇಟ್ಕೊಂಡಿರ್ತಾನೆ. ಆಮೇಲೆ ಹೋಗ್ಬಿಟ್ಟು ಒಂದು ಲೈಟಿಂಗ್ನ ಮಡಗ್ತಾನೆ. ಆಗ ಅವ್ರು ಅಂತಾರೆ, ಏನು ಮಾಡ್ತಿದ್ಯಾ ನೀನು ಅಂದಾಗ ಆಗ ಹೀರೋ ಅಂತಾನೆ, ಈ ರೀತಿ ಹೀಗೆ ಇಕ್ಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ, ಒಂಥರ ನ್ಯಾಚುರಲ್ ಲುಕ್ ಕಾಣಿಸುತ್ತೆ ಅಂದಾಗ ಅವರೇ ಸ್ವಲ್ಪ ಇಂಪ್ರೆಸ್ ಆಗಿಬಿಡ್ತಾರೆ. ಈ ಕಡೆ ಹೀರೋಯಿನ್ ಅಂತೂ ಅವನ್ನ ನೋಡ್ತಿರ್ತಾಳೆ, ಕೂದಲೆಲ್ಲ ಬೇರೆ ಸರಿ ಮಾಡ್ಕೊಳ್ತಿರ್ತಾರೆ. ಅವರು ಮೀಟಿಂಗ್ ರೂಮಲ್ಲಿ ಇರ್ತಾರಲ್ಲ, ಮೀಟಿಂಗ್ ಎಲ್ಲ ಮುಗಿಸ್ಬಿಟ್ಟು ಆ ಪಾರ್ಕು ಅಲ್ಲಿಂದ ಹೊರಡ್ತಾನೆ. ಹೋಗ್ಬೇಕಾದಾಗ ಹೀರೋಯಿನೇ ನೋಡ್ತಿರ್ತಾನೆ. ಅವಳು ಒಳಗಡೆ ಏನೇನೋ ಕೆಲಸ ಇರುತ್ತೆ ಅದನ್ನೆಲ್ಲ ಮಾಡ್ತಿರ್ತಾಳೆ. ಈ ಕಡೆ ಹೀರೋ ಎಲ್ಲ ವರ್ಕ್ ಮುಗಿಸ್ಬಿಟ್ಟು ಬರ್ತಾನೆ. ಅವನು ಇವತ್ತು ನಡೆದಿರೋದೆಲ್ಲನೂ ಹೇಳ್ತಾನೆ. ಯಪ್ಪ ದೇವ್ರೆ, ಇವತ್ತಾದರೂ ನಾವು ಬಿಸಿ ನೀರಲ್ಲಿ ಸ್ನಾನ ಮಾಡ್ಬೋದು ಅಂತ ಅವ್ರ ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ತಾನೆ. ಆಮೇಲೆ ಊಜು ನಡಿಯಪ್ಪ ಆ ಕಡೆ ಅಂತಲೂ ಹೇಳ್ತಾನೆ. ಅವನಂತೂ ಸರಿ ಆಯಿತು ಅಂತ ಅವ್ನ ವಸ್ತುಗಳನ್ನೆಲ್ಲನೂ ಕ್ಯೂಟಾಗಿ ಮಡಿಕೊಳ್ತಾನೆ. ನೆಕ್ಸ್ಟ್ ಹೀರೋಯಿನ್ ಬಂದ್ಬಿಟ್ಟು ಅವಳು ಓವರ್ ಟೈಮ್ ವರ್ಕ್ ಮಾಡ್ತಿರ್ತಾಳೆ. ಅದೇ ಟೈಮಲ್ಲಿ ಪಾರ್ಕು ಅಲ್ಲಿರ್ತಾನೆ. ಆಗ ಪಾರ್ಕ್ ಅಂತಾನೆ, ಸರಿ ಆಯಿತು ಬಾ, ಇಬ್ಬರು ಒಟ್ಟಿಗೆ ಮನೆಗೆ ಹೋಗೋದ ಅಂತಲೂ ಹೇಳ್ತಾನೆ. ಹೀರೋಯಿನ್ ಸರಿ ಆಯಿತು ಅಂತಲೂ ಹೇಳ್ತಾಳೆ. ಅವರಿಬ್ಬರೂ ಹೊರಟು ಲಿಫ್ಟ್ಗೆ ಹೋಗ್ತಾರೆ. ಅವಳಿಗೆ ಅವಾಗಲೂ ಕೆಮ್ಮು ಬರ್ತಾನೆ ಇರುತ್ತೆ. ಆಗ ಅವನಂತಾನೆ, ನಾನೇ ನಿನ್ನ ಮನೆ ಹತ್ರ ಡ್ರಾಪ್ ಮಾಡ್ತೀನಿ ಅಂತಲೂ ಹೇಳ್ತಾನೆ. ಈ ಕಡೆ ಹೀರೋ ಬಂದಿರುತ್ತಲ್ಲ ಅಮೌಂಟು, ಆ ಅಮೌಂಟಲ್ಲಿ ಬಂದ್ಬಿಟ್ಟು ಆ ಬಿಸಿ ನೀರು ಮಿಷಿನ ಸರಿ ಮಾಡಿಸ್ಬಿಡ್ತಾನೆ. ಆ ವ್ಯಕ್ತಿನೂ ಸರಿ ಮಾಡಿಬಿಟ್ಟು ಅಲ್ಲಿಂದ ಹೊರಟೋಯ್ತಾನೆ. ಹೀರೋ ಅಲ್ಲಿರೋ ಥಿಂಗ್ಸ್ನೆಲ್ಲನೂ ಮಡಗ್ತಿರ್ತಾನೆ. ಆಗ ಹೀರೋ ರೂಮಲ್ಲಿ ಊಜು ಇರ್ತಾನೆ. ಊಜು ಅಂತೂ ಹೀರೋ ಥಿಂಗ್ಸ್ನೆಲ್ಲನೂ ಕೆಳಗಡೆ ಹಾಕಿರ್ತಾನೆ. ಹೀರೋ ಅವ್ರ ಅಣ್ಣ ಕೊಟ್ಟಿರ್ತಾನಲ್ಲ ಕ್ಯಾಮ್ರಾ, ಅದಲ್ಲೇ ಇರುತ್ತೆ. ಫ್ಲ್ಯಾಶ್ ಬ್ಯಾಕಲ್ಲಿ ಹೀರೋ ಅದನ್ನು ಬಿಸಾಕಿರ್ತಾನೆ ಕಸದ ಬುಟ್ಟಿಗೆ. ಆದರೆ ಅವನು ಬಿಸಾಕೋದೆಲ್ಲ ಬಿಸಾಕ್ಬಿಟ್ಟು ಅವ್ನಿಗೆ ಅದನ್ನು ಬಿಟ್ಟೋಗಕ್ಕೆ ಮನಸ್ಸೇ ಆಗಿರಲ್ಲ. ಅದನ್ನು ಮತ್ತೆ ಅವ್ನು ಬಂದ್ಬಿಟ್ಟು ಮಾಡಿಕೊಂಡಿರ್ತಾನೆ. ಇದನ್ನೆಲ್ಲನೂ ಇವಾಗ ಪ್ರೆಸೆಂಟಲ್ಲಿ ಹೀರೋ ಜ್ಞಾಪನಿಸ್ಕೊಳ್ತಾನೆ. ಈ ಕಡೆ ಹೀರೋಯಿನ ಬಂದ್ಬಿಟ್ಟು ಆ ವ್ಯಕ್ತಿ ಪಾರ್ಕ್ ಇಲ್ವಾ, ಅವ್ನು ಬಂದ್ಬಿಟ್ಟು ಡ್ರಾಪ್ ಮಾಡಿಬಿಟ್ಟು ಹೋಗ್ತಾನೆ. ಸರಿ ಆಯಿತು, ನಾವು ಬ್ರೇಕಪ್ ಮಾಡಿ 7 ವರ್ಷಗಳಾಯಿತು ಅಂದಾಗ, ಹೌದು, ಆವತ್ತಿಂದ ನಾವು ನೋಡ್ಕೊಂಡೇ ಇಲ್ವಲ್ಲ, ಆದರೆ ನಾವು ಫಸ್ಟ್ ಡೇ ನೋಡ್ಕೊಂಡಿದ್ದಾಗ ನೀನಂತೂ ನಾನು ಯಾರಂತ ಗೊತ್ತೇ ಇಲ್ದಂಗೆ ಆ್ಯಕ್ಟಿಂಗ್ ಮಾಡ್ತಿದ್ದೆ ಅಂದಾಗ, ಯಾಕೆ ನಿನ್ಗೆ ಅದು ಅಪ್ಸೆಟ್ ಆಯ್ತು ಅಂತಲೂ ಕೇಳ್ತಾನೆ. ಹೀರೋನ್ ಇಲ್ಲ ಅಂತಲೂ ಹೇಳ್ತಾಳೆ. ಸರಿ ಆಯಿತು ಅಂತ ಅವನು ಅವಳನ್ನ ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ಅವ್ನು ಅಲ್ಲಿಂದ ಹೊರಟೋಯ್ತಾನೆ. ಹೊರಟೋಗ್ಬೇಕಾದಾಗ ಕಾರಲ್ಲಿ ಫುಲ್ಲು ಅಣ್ಣವರು ತುಂಬ ಜೋಶಲ್ಲವ್ರೆ, ಹೀರೋಯಿನ ಹೇಗಾದರೂ ಪಿಕಪ್ ಮಾಡಿಬಿಡೋದ ಅಂತ. ಆವಾಗ ಪ್ರಪೋಸ್ ಮಾಡೋಕ್ಕಂತ ಬಂದಿರ್ತಾನಲ್ಲ, ಆಗ ಹೀರೋಯಿನ್ಗೆ ಅರ್ಜೆಂಟ್ ಕಾಲ್ ಬಂದಿರುತ್ತೆ. ಅವಳೋಗಿ ಮಾತಾಡ್ಬಿಟ್ಟು ಬಂದಿರ್ತಾಳೆ. ಬಂದು, ನಾನು ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು, ನಾವಿಬ್ಬರು ಬ್ರೇಕಪ್ ಮಾಡ್ಕೊಳ್ಳೋದ, ನಾವಿಬ್ಬರು ಮತ್ತೆ ನೋಡ್ಕೊಳ್ಳೋದು ಬೇಡ, ನಾನು ಈ ರೀತಿ ಅಬ್ರಾಡಿಗೆ ಓದೋಕೆ ಹೋಗ್ತೀನಿ ಅಂತ ಹೇಳಿರ್ತಾಳೆ. ಆವಾಗಲೇ ಅವರಿಬ್ಬರೂ ಬ್ರೇಕಪ್ ಮಾಡಿರ್ತಾರೆ. ಅದನ್ನು ಇವಾಗ ಅವ್ನು ಜ್ಞಾಪನಿಸ್ಕೊಂಡು ಹೋಗ್ತಿರ್ತಾನೆ. ನೆಕ್ಸ್ಟ್ ಹೀರೋಯಿನ್ ಒಳಗಡೆ ಬಂದಮೇಲೆ ಹೀರೋ ಅಲ್ಲೆಲ್ಲ ಬಿಟ್ಟಿರ್ತಾನೆ ಥಿಂಗ್ಸ್ನ, ಅದನ್ನೆಲ್ಲನೂ ಹೀರೋಯಿನ್ ಕೋಪದಿಂದ ಮಾಡೋಕ್ತಿರ್ತಾಳೆ. ಏನು ಇವತ್ತು ಮಳೇಲಿ ಬಂದಿದ್ಯಾ ಅಂದಾಗ, ಹೌದು ಅಂತಲೂ ಹೇಳ್ತಾಳೆ. ಸರಿ ಎಂತಕ್ಕೆ ಮನೆಯೆಲ್ಲ ಹೀಗಿದೆಯಾ ಅಂದಾಗ ಅವನಂತ, ನಾನು ಫಸ್ಟ್ ಅಗ್ರಿಮೆಂಟ್ ಹಾಕ್ಬೇಕಾದಾಗಲೇ ಹೇಳಿದೆ, ನನ್ನ ರೂಮ್ ಒಳಗಡೆ ಯಾರೂ ಬರೋ ಆಗಿಲ್ಲ ಅಂದಾಗ ಪಾಪು ಬಂದ್ಬಿಟ್ಟ ಅಂತ ಕಿರ್ಚಾಡ್ತಿರ್ತಾನೆ. ಸರಿ ಆಯಿತು, ನಾನು ಬಿಸಿ ನೀರು ಮಿಷಿನ ಸರಿ ಮಾಡಿದ್ದೀನಿ, ಹೋಗಿ ಸ್ನಾನ ಮಾಡ್ಕೊಬಾ ಅಂತಲೂ ಹೇಳ್ತಾನೆ. ಹೀರೋಯಿನ್ ಅಂತೂ ಹೋಗಿ ಸ್ನಾನ ಎಲ್ಲ ಬರ್ತಾಳೆ. ಆಗ ಹೀರೋ ಅಲ್ಲಿ ಡ್ರಿಂಕ್ ಮಾಡ್ತಿರ್ತಾನಲ್ಲ, ಅವಳು ಕೂತ್ಕೊಳ್ತಾಳೆ. ಸರಿ, ಏನಾದರೂ ತುಂಬ ಚೆನ್ನಾಗಿರೋದೆಲ್ಲ ಕುಡಿಯೋದ ಅಂದ್ಬಿಟ್ಟು ಅವ್ರು ತಗೊಬಂದು ಕುಡಿತಾರೆ. ಅವಳು ತನ್ನ ಕಷ್ಟ ಸುಖನೆಲ್ಲ ಮಾತಾಡ್ತಿರ್ತಾಳೆ. ಸರಿ, ಹೇಗೆ ನೀನು ಅದನ್ನು ಸರಿ ಮಾಡಿದೆ, ಹೇಗೆ ನಿನ್ನ ಹತ್ರ ದುಡ್ಡು ಬಂತು ಅಂದಾಗ ಅವನು ಅಂತಾನೆ, ಈ ರೀತಿ ನಾನು ಪಾರ್ಟ್ ಟೈಮ್ ವರ್ಕಿಗೆ ಹೋಗಿದ್ದೆ, ಅದರಿಂದನೇ ದುಡ್ಡು ಬಂತು ಅಂತ ಅವರಿಬ್ಬರೂ ಮಾತುಕತೆ ನಡೆಸ್ಕೊಂಡು ಹಾಗೆ ಕುಡಿತಿರ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗಿರುತ್ತೆ. ಅವರಂತೂ ಅಲ್ಲೆಲ್ಲ ಬಿಟ್ಟಿರ್ತಾರೆ, ತಿಂದಿದ್ದೆಲ್ಲನೂ ಹಾಗಾಗೆ ಬಿಟ್ಟಿರ್ತಾರೆ. ನೆಕ್ಸ್ಟ್ ಹೀರೋ ತನ್ನ ರೂಮಲ್ಲಿ ಇರ್ತಾನೆ, ಫೋನ್ ಬರ್ತಾನೆ ಇರುತ್ತೆ. ಹಾಗೆ ಆಫ್ ಮಾಡಿಬಿಟ್ಟು ಪಕ್ಕದಲ್ಲಿ ನೋಡಿದ್ರೆ ಹೀರೋನ ಅವ್ನ ಪಕ್ಕದಲ್ಲೇ ಮಲಗಿರ್ತಾಳೆ. ಅವ್ನಿಗಂತೂ ಶಾಕು. ಆಗ ತಾನೇ ಹೀರೋಯಿನ್, ಅಯ್ಯೋ ಸ್ನೇಹನಪ್ಪ ಇಷ್ಟೊಂದು ಬೆಳಕು ಅಂದ್ಬಿಟ್ಟು ಕಣ್ಣ ತೆಗಿತಾಳೆ. ಅವಳಿಗಂತೂ ಇನ್ನೂ ಶಾಕು. ಅವರಿಬ್ಬರು ಒಬ್ರಿಗೊಬ್ರು ನೋಡ್ಬಿಟ್ಟು ಹಾಗೆ ಕಿರಿಸ್ತಿರ್ತಾರೆ. ಈ ರೀತಿ ಇವರಿಬ್ಬರನ್ನ ಕಿರ್ಚೋದು ನೋಡ್ಬಿಟ್ಟು ಊಜು ಬೇಬಿ ಅಂತೂ ಕ್ಯೂಟಾಗಿ ನೋಡ್ತಿರ್ತಾನೆ. ಇಲ್ಲಿಗೆ ಎಪಿಸೋಡ್ ಮುಗೀತು. ಎಲ್ಲರಿಗೂ ಬಾಯ್ ಗಾಯ್ಸ್.